ಡಾಕ್ಟರ್ ಜಿ ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ಬಹುತೇಕ ಫಿಕ್ಸ್. ಕೆಪಿಸಿಸಿಗೆ ನೂತನ ಸಾರಥಿಯಾಗ್ತಾರಾ ಈಶ್ವರ್ ಖಂಡ್ರೆ? ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಡಿಸಿಎಂ ಸ್ಥಾನ ಬಹುತೇಕ ಫಿಕ್ಸ್. ಕೆಪಿಸಿಸಿಗೆ ನೂತನ ಸಾರಥಿಯಾಗ್ತಾರಾ ಈಶ್ವರ್ ಖಂಡ್ರೆ? ದೆಹಲಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೆಪಿಸಿಸಿ ವಿಚಾರದಲ್ಲಿ ದಲಿತ ನಾಯಕನಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಒತ್ತಡಕ್ಕೆ ಮಣಿತಾ ಹೈಕಮಾಂಡ್. ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಬಹುತೇಕ ಫಿಕ್ಸ್. ಕೆಪಿಸಿಸಿಗೆ ನೂತನ ಸಾರಥಿಯಾಗ್ತಾರಾ ಈಶ್ವರ್ ಖಂಡ್ರೆ ಅವರು? ದೆಹಲಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಬಹಳ ಮುಖ್ಯವಾಗಿ ಡಿಸಿಎಂ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಕೆಪಿಸಿಸಿ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನು ಮಾಡಲಾಗಿದೆ. ಇನ್ನು ಡಿಸಿಎಂ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸ್ಥಾನ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಈ ಸ್ಥಾನಮಾನಗಳನ್ನು ನೀಡುವಂತಹ ಸಂದರ್ಭದಲ್ಲಿ ಜಾತಿ ಸಮುದಾಯದ ಆಧಾರದ ಮೇಲೂ ಕೂಡ ಬಹಳ ಲೆಕ್ಕಾಚಾರವನ್ನು ಹಾಕಲಾಗುತ್ತೆ. ಇನ್ನು ಈ ಒಂದು ಕೆಪಿಸಿಸಿ ವಿಚಾರದಲ್ಲಿ ದಲಿತ ನಾಯಕನಿಗೆ ಮಣೆ ಹಾಕ್ಲಿಕ್ಕೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಮುಂಬರುವಂತಹ ಎಲೆಕ್ಷನ್ ನಲ್ಲಿ ಅಹಿಂದ ಮತಗಳು ಕೈ ತಪ್ಪಿ ಹೋಗುವ ಭೀತಿ ಕೂಡ ಇರೋದ್ರಿಂದ ಕೆಲವೊಂದಿಷ್ಟು ಲೆಕ್ಕಾಚಾರವನ್ನು ಹಾಕಲಾಗಿದೆ. ಈ ಒಂದು ಕೆಪಿಸಿಸಿ ಹುದ್ದೆಯ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕಣ್ಣಿಟ್ಟಿದ್ದಾರೆ. ನನಗೂ ಕೂಡ ಈ ಒಂದು ಕೆಪಿಸಿಸಿ ಸ್ಥಾನದ ಆಕಾಂಕ್ಷಿಯಾಗಿದ್ದೀನಿ, ನನಗೂ ಕೂಡ ಅವಕಾಶ ಬೇಕು ಅಂತ ಸಾಕಷ್ಟು ಬಾರಿ ಒಂದು ಸರ್ಕಸ್ ಕೂಡ ಮಾಡಿದ್ರು, ಕಸರತ್ತನ್ನು ಕೂಡ ಮಾಡಿದ್ರು. ಆದರೆ ಇಲ್ಲಿ ಸದ್ಯಕ್ಕೆ ಒಂದು ಕೆಪಿಸಿಸಿ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರವೇ ಬೇರೆ ಇದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಏಕೆಂತಂದ್ರೆ ಈ ಒಂದು ಕೆಪಿಸಿಸಿ ಅಧ್ಯಕ್ಷ ಒಂದು ಗಾದಿ ಏನಿದೆ ಅದನ್ನ ಈಗ ಈಶ್ವರ್ ಖಂಡ್ರೆ ಅವರಿಗೆ ನೀಡಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರಾ ಹೈಕಮಾಂಡ್? ಯಾಕೆಂತಂದ್ರೆ ಈಗ ಈಶ್ವರ್ ಖಂಡ್ರೆ ಅವರು ಕೂಡ ಬಹಳ ಹಿರಿಯರಿದ್ದಾರೆ ಪಕ್ಷದಲ್ಲಿ, ಜೊತೆಗೆ ಅವರ ಕೆಲಸದ ಕಾರ್ಯವೈಖರಿಯನ್ನು ಕೂಡ ಹೈಕಮಾಂಡ್ ಗಮನಿಸಿರುತ್ತೆ. ಹಾಗಾಗಿ ಸಾಕಷ್ಟು ಲೆಕ್ಕಾಚಾರವನ್ನ ಹೈಕಮಾಂಡ್ ಮಾಡಿಕೊಂಡಿದೆ. ಹಾಗಾಗಿ ಕೆಲವೊಂದಿಷ್ಟು ಚೇಂಜಸ್ ಅನ್ನು ಕೂಡ ಈಗ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದೆ.